ಚೇತನ್ ಅಹಿಂಸಾ ಅವರನ್ನ ದೇಶದಿಂದ ಓಡಿಸಬೇಕು, ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತ. ವೀಕ್ಷಕರೇ, ನಾನು ಒಂದು ಪ್ರಶ್ನೆಯನ್ನ ಸಮಾಜದ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಏನಾದರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಬೇಕೇ ಹೊರತು ಗೂಂಡಾ ರೀತಿ ವರ್ತನೆ ಮಾಡಿದ್ರೆ ಎಷ್ಟರ ಮಟ್ಟಕ್ಕೆ ಸಲ್ಲುತ್ತೆ? ಅವ್ರು ಕೇಳ್ತಿರೋ ಪ್ರಶ್ನೆ ತುಂಬ ಸಿಂಪಲ್ಲು. ನಾವು ಕಾಮನ್ ಸೆನ್ಸಾಗಿ ಅರ್ಥ ಮಾಡ್ಕೊಬೇಕು. ನಮ್ಮ ದೇಶ ಮುಂದುವರಿಯಬೇಕಾದರೆ ನಮಗೆ ಎಲ್ಲ ಆ್ಯಕ್ಟರ್ಸ್ಗೂ ಸಮಾನವಾಗಿ ಬೆಂಗಳೂರಲ್ಲಿ 2.5 ಎಕರೆ ನೀವು ಕೊಟ್ಟರೆ ಅದೊಂದು ರಿಪ್ಪಲ್ ಎಫೆಕ್ಟ್ ಆಗುತ್ತೆ, ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ, ಜಾಗಗಳ ಕೊರತೆ ಆಗುತ್ತೆ, ಹಾಗೂ ಫ್ಯಾನ್ ಫೈಟ್ಸ್ಗಳಾಗುತ್ತೆ. ಸೊ ಇದರಲ್ಲಿ ಸೊಲ್ಯೂಷನ್ ಇಲ್ಲ. ಅವರು ಇವಾಗ ನಾಳೆ ಬೆಳಿಗ್ಗೆ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯನ್ನು ಬಿಟ್ಕೊಡಿ ಅಂತ ಕೇಳಿಲ್ಲ, ಇದನ್ನ ಪ್ರಶ್ನೆಯನ್ನ ಎತ್ತಿದ್ದಾರೆ. ಸೊ ಆದರೆ ಇಲ್ಲಿ ಪ್ರಶ್ನೆಯನ್ನ ಬಿಟ್ಟು ಇವತ್ತು ಎಲ್ಲ ಆಗ್ತಾ ಇದೆ. ಏನು, ಸಾರಾ ಗೋವಿಂದ್ ಅವರು ಏಕವಚನದಲ್ಲಿ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಒಬ್ಬ ಮನುಷ್ಯನನ್ನ ಸಮಾಜದ ಮುಂದೆ ನಿಂದಿಸ್ತಿದ್ದಾರೆ. ಅವರು ನಿಂದಿಸ್ಕೊಳ್ಳಿದ್ರೆ ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ಅದೊಂದು FIR ಮಾಡ್ಕೊಬೋದು ಅಥವಾ ಏನೋ ಲೋಕಲ್ ಫೈಟ್ ಮಾಡ್ಕೊಬೋದು. ಸಮಾಜದಲ್ಲಿ ಪ್ರತಿಯೊಬ್ಬರು ವೀಕ್ಷಣೆ ಮಾಡುತ್ತಿರುವಂತಹ ಸಮಯದಲ್ಲಿ ಯಾರೋ ನೀನು ಛಿ ಛಿ ಅಂತ ಹೇಳಿ ಬೈತಿಯಲ್ಲಪ್ಪ, ಇದು ನಿಜವಾಗಲೂ ಒಬ್ಬ ದೊಡ್ಡ ಮಟ್ಟದ ನಾಯಕ ಅಂತ ಪರಿಗಣಿಸ್ಬೋದಾ? ಯಾರೋ ಲೋಕಲ್ ರೋಡ್ ಸೈಡ್ ಕುಡುಕರು ಆ ರೀತಿ ಮಾತಾಡಲ್ಲರಿ ಸಾರಾ ಗೋವಿಂದ್ ಅವರೇ. ಈ ರೀತಿ ನೀವು ಭಾಷೆನ ಯೂಸ್ ಮಾಡ್ತೀರಿ. ಹಾಗೂ ಫಿಲಿಂ ಚೇಂಬರ್ಗೆ ಹೋಗ್ಬಿಟ್ಟು ಫಿಲಿಂ ಚೇಂಬರಲ್ಲಿ ಸದಸ್ಯತ್ವವನ್ನು ರದ್ದು ಮಾಡಿ ಅಂತೀರಿ, ಅವ್ರನ್ನ ಗಡೀಪಾರು ಮಾಡಿ ಅಂತೀರಿ. ಸದಸ್ಯತ್ವನ ರದ್ದು ಮಾಡಿದ್ರೆ ಏನು ಮಹಾ ಸಾಧನೆ ಮಾಡ್ಕೊತೀರಿ? ಚೇತನ್ ಅಹಿಂಸಾ ಅವ್ರಿಗೆ ಐ ಡೋಂಟ್ ಥಿಂಕ್ ಹಿ ಹ್ಯಾಸ್ ಅ ನೆಸೆಸಿಟಿ ಆಫ್ ಫಿಲಿಂ ಚೇಂಬರ್. ಅವರೊಬ್ಬ ಆಕ್ಟರ್ ಇದ್ರೆ ನೀವು ಸದಸ್ಯತ್ವವನ್ನು ಕೊಡ್ತೀರಿ, ಒಬ್ಬ ನಿರ್ದೇಶಕನಿದ್ರೆ, ಒಬ್ಬ ನಿರ್ಮಾಪಕನಿದ್ರೆ, ಒಬ್ಬ ಕ್ಯಾಮ್ರಾಮ್ಯಾನ್ ಇದ್ರೆ, ಅಂದ್ರೆ ನಿಮ್ಮ ಫಿಲಿಂಗೆ ಸಂಬಂಧಪಟ್ಟಂತಹ ವ್ಯಕ್ತಿಗೆ ಸದಸ್ಯತ್ವವನ್ನು ಕೊಡ್ತೀರಿ. ಅವರ ನಡವಳಿಕೆ ಮೇಲೆ ಅವರ ಸ್ಕಿಲ್ ಹಾಳಾಗಲ್ಲ. ಅವರು ನಡವಳಿಕೆ ಮಾಡಿದ ತಕ್ಷಣ ನೀವು ಸದಸ್ಯತ್ವವನ್ನು ರದ್ದು ಮಾಡ್ತೀರಿ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಸಂಬಂಧವನ್ನು ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಸೊ ಎರಡನೇದು, ಜಯಲಲಿತಾ ಮೇಡಮ್ ಅವ್ರ ಬಗ್ಗೆ ಮಾತಾಡಬೇಕು. ಜಯಲಲಿತಾ ಮೇಡಮ್ ಬಗ್ಗೆ ಆಕ್ರೋಶ ಉಕ್ಕಿ ಬರ್ತಾ ಇದೆ. ಯಾಕೆ? ಅವರ ಕಾರ್ಯ ಲಿಮಿಟ್ ಅಲ್ಲಿ ಇದೆಯಾ? ನೀವು ಒಂದು ಆಕ್ಟರ್ನ ನಿಲ್ಲಿಸಿಲ್ಲ, ಅವರು ಎಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಿಂದನೆ ಮಾಡಿಲ್ಲ. ನಿಮಗೆ ಯಾವ ಅಧಿಕಾರವಿದೆ, ಅವರಿಗೆ ಯಾವ ಅಧಿಕಾರನೂ ಇಲ್ಲ ಅಂತೀರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಚಿಕ್ಕ ಮಗುವಿನಿಂದ ಹಿಡಿದು ರೈತಾಪಿ ವರ್ಗದ 70 ವರ್ಷದ ಒಬ್ಬ ಮನುಷ್ಯನಿಗೂ ಒಂದು ಹಕ್ಕಿದೆ. ಏನು? ಪ್ರಶ್ನೆ ಮಾಡುವಂತ ಹಕ್ಕು. ಇಲ್ಲಿ ಯಾರು ಪ್ರಶ್ನಾತೀತರಿಲ್ಲ ಅಥವಾ ನಿಮ್ಮನ್ನ ಪ್ರಶ್ನೆನೇ ಮಾಡಬಾರ್ದು ಅಂತ ಇಲ್ಲ ಮೇಡಮ್. ಅಧಿಕಾರದಲ್ಲಿ ಪ್ರಶ್ನೆ ಮಾಡಬಹುದು, ಅದಕ್ಕೆ ನೀನು ಯಾರೋ ನೀನು ಯಾಕೋ ಹೇಳಬೇಕು ಅಂತ ಇಲ್ಲ. ಅಧಿಕಾರ ಎಲ್ಲರಿಗೂ ಸಮನಾಗಿ ಕೊಟ್ಟಿದೆ. ಅಂಡ್ ಥರ್ಡ್ ಥಿಂಗು, ನೀವು ಹೇಳುವಂತಹದ್ದು ಇವರನ್ನ ಈ ಜಾಗದಿಂದ ಓಡಿಸ್ಬೇಕು, ಯಾಕಂದ್ರೆ ಅವ್ರು ಇಂಡಿಯನ್ ಸಿಟಿಸನ್ ಅಲ್ಲ ಅಂತ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಅವ್ರು ಇಂಡಿಯನ್ ಸಿಟಿಸನ್ಶಿಪ್ ತಗೊಂಡಿದಾರಾ ಅಥವಾ ಅಮೆರಿಕನ್ ಸಿಟಿಸನ್ಶಿಪ್ ಅಲ್ಲಿ ಬದುಕ್ತಾ ಇದ್ದಾರಾ ಅಂತ. ಆದರೆ ಒಬ್ಬ ಮನುಷ್ಯ ದಲಿತ ನಾಯಕರನ್ನ ಅಥವಾ ಸಂಘಟನೆಗಳನ್ನ, ಸಮಾಜವನ್ನ ಕಟ್ಟುವಂತಹ ಪರಿಸ್ಥಿತಿಯಲ್ಲಿ ಜನಗಳನ್ನ ಒಗ್ಗೂಡಿಸಿ ಅವರಿಗೆ ರೈಟ್ಸ್ಗಳನ್ನ ಹೇಳ್ಕೊಡ್ತಾ, ನಿಮ್ಮ ಹಕ್ಕು ಇದು, ನೀವು ಇದನ್ನ ಪಡೀರಿ, ಕೇವಲ ಸ್ಟ್ಯಾಚುಗಳಿಗೆ ಅಥವಾ ಕೇವಲ ಹೋರಾಟಗಳಿಗೆ ಸೀಮಿತರಾಗಬೇಡಿ, ಜಾಸ್ತಿ ಶಿಕ್ಷಣವನ್ನು ಪಡೀರಿ ಅನ್ನೋ ರೀತಿಯಲ್ಲಿ ಹೇಳಿಕೊಡುವಂತಹ ಕರ್ನಾಟಕದಲ್ಲಿರುವಂತಹ ಒಬ್ಬ ನಾಯಕ. ಇದಕ್ಕೆ ಸಿಟಿಸನ್ಶಿಪ್ನ ಲಿಂಕ್ ಮಾಡುವಂತಹ ನೆಸಿಟಿ ಏನಿದೆ? ನೀವು ಆರ್ಗ್ಯುಮೆಂಟ್ ಮಾಡಬೇಕಾ? ಕರ್ಸ್ಕೊಂಬನ್ನಿ, ಡಿಬೇಟಲ್ಲಿ ಕುಂತ್ಕೊಂಡು ನಿಮ್ಮ ಮಾತಿನಲ್ಲಿ ನಿಮಗೆ ಇರುವಂತಹ ಕಂಟೆಂಟ್ಗಳನ್ನು ಬಳಸಿ ಮಾತಾಡಿ. ಆದರೆ ಅದನ್ನೆಲ್ಲ ಬಿಟ್ಟು ಕೆಟ್ಟ ಭಾಷೆಯಿಂದ ನಿಲ್ಲಿಸೋದು, ಗಡೀಪಾರು ಮಾಡುವಂತ ಪ್ಲಾನ್ ಮಾಡೋದು, ಇದು ಯಾರ್ಯಾರು ಹೇಳ್ತಾ ಇದ್ದೀರೋ ಅವರೆಲ್ಲರಿಗೂ ಅನ್ವಯ ಆಗುತ್ತೆ. ನಾವು ಕೇಳೋ ಪ್ರಶ್ನೆ ಇಷ್ಟೆ. ನಾನೇನು ಚೇತನ್ ಅಹಿಂಸಾದ ರಿಪ್ಲಿಕೇಶನ್ನು ಅಲ್ಲ ಅಥವಾ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಅವ್ರ ಹತ್ರ ಸಂಬಳನೂ ತಗೊಳ್ಳಲ್ಲ. ಜಸ್ಟ್ ಸಿಂಪಲ್ ಥಾಟ್, ಸಂವಿಧಾನ ಏನು ಹೇಳುತ್ತೆ, ಪ್ರಜಾಪ್ರಭುತ್ವ ಏನು ಹೇಳುತ್ತೆ, ಅದನ್ನೇ ಅವ್ರು ಮಾಡ್ತಾ ಇದ್ದಾರೆ. ಪ್ರಶ್ನೆ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಪ್ರಶ್ನೆಯನ್ನ ಕೇಳ್ತೀವಿ, ಅದು ಯಾರಾದರೂ ಪರವಾಗಿಲ್ಲ. ಅದಕ್ಕೆ ನೀವು ಒಡೆಯಕ್ಕೆ ಬರ್ತೀರಿ, ಮಸಿ ಹಚ್ಚಕ್ಕೆ ಬರ್ತೀರಿ, ನೀವು ಓಡಿಸೋ ಪ್ರಯತ್ನ ಪಡ್ತೀರಿ, ಕಲ್ಲಲ್ಲಿ ಹೊಡಿತೀನಿ, ನಿಮಗೆ ಬೀದಿಲಿ ಓಡಾಡೋಕ್ಕಾಗಲ್ಲ ಅಂದರೆ ಏನು ಅವ್ರ ನಾಯಿನ ನೀವು ಕಲ್ಲಲ್ಲಿ ಹೊಡೆದು ಓಡಿಸೋಗೋದಕ್ಕೆ? ರೀ ಮನುಷ್ಯ ರೀ, ನಿಮಗೆ
ಸಿಂಪಲ್ ಕಾಮನ್ ಸೆನ್ಸ್ ಇಲ್ಲ ಸಾರಾ ಗೋವಿಂದ್ ಅವ್ರಿಗೆ. ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಿರುದ್ಧ ಮಾತಾಡಿದವನವ್ರಿಗೆ. ಅಂದರೆ ಪೊಲೀಸ್ ಪ್ರೊಟೆಕ್ಷನ್ ಇಸ್ ಅ ಬೇಸಿಕ್ ರೈಟ್. ಯಾವುದೇ ಒಂದು ಜೀವಕ್ಕೆ ತೊಂದರೆಯಾಗುತ್ತೆ ಅಥವಾ ಭೀತಿ ಇದೆ ಅಂತಂದರೆ ನೀವು ಪ್ರೊಟೆಕ್ಷನ್ನ ಕೊಡಬೇಕು. ಈ ಮೂರ್ಖತನಕ್ಕೆ ನಾವೇನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಈ ಹುಂಬುತನವನ್ನು ಬೆಳೆಸ್ಕೊಂಡಿರುವಂತಹ ಕೆಲವು ನಾಯಕರು, ನಾನು ಇದೊಂದೇ ಸಬ್ಜೆಕ್ಟ್ ಹೇಳ್ತಿಲ್ಲ, ಅನೇಕ ಸಬ್ಜೆಕ್ಟ್ಗಳಿಗೆ ವಿಷಯವನ್ನು ಬಿಟ್ಟು ವಿಷಯಾಂತರ ಮಾಡುತ್ತಾ ನಾವು ಹೇಳಿದ್ದೇ ಸರಿ, ನಮ್ಮ ವೈಯಕ್ತಿಕವಾಗಿ ಇರುವಂತಹ ಅಭಿಪ್ರಾಯನೇ ಸರಿ, ನಮ್ಮ ಡೆಮೋಕ್ರಸಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ನಾವು ಡಿಕ್ಟೇಟರ್ಶಿಪ್ ಅಂತ ಬದುಕುವಂತಹರಿಗೆ ಕಿವಿ ಮಾತೇನು ಅಂತ ಅಂದರೆ, ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಆನ್ಸರ್ ಆದರೂ ಮಾಡಿ, ಇಲ್ಲ ಸೈಲೆಂಟ್ ಆಗಿರಿ. ಅದನ್ನು ಬಿಟ್ಟು ಕೆಟ್ಟ ಭಾಷೆಯಲ್ಲಿ ವರ್ತಿಸೋದು, ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಓಪನ್ ಮಾಡೋಕ್ಕಲ್ಲ, ಅಷ್ಟರ ಕೆಟ್ಟದ ಮಟ್ಟಿಗೆ ನಮ್ಮ ಸಮಾಜ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಪ್ರಶ್ನೆ ಇಷ್ಟೇ, ಅವ್ರು ಕೇಳಿರೋ ವಿಷಯದಲ್ಲಿ ನಿಮಗೇನಾನು ಅಭ್ಯಂತರ ಇದ್ದರೆ ಕಾನೂನಾತ್ಮಕವಾಗಿ ಫೈಟ್ ಮಾಡಿ, ಅಥವಾ ನಿಮ್ಮ ಟ್ವಿಟರಲ್ಲಿ ನೀವೇ ವಾಪಸ್ ಬರೀರಿ. ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಇವತ್ತು ಎಷ್ಟು ಜನ ನಿಮ್ಮನ್ನು ತೆಗಳ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿದ್ಧಾಂತವನ್ನು ತೆಗೆದುಕೊಂಡು ಬರದೇ ಇರುವಂತಹ ಸಾರಾ ಗೋವಿಂದ್ ಅಂತ. ಇದು ನಿಮಗೆ ಬೇಕಾಗಿತ್ತ ಈ ವಯಸ್ಸಲ್ಲಿ? ಸೊ ನಾಯಕರಾಗಿ ಇದನ್ನು ನೀವು ಅನುಭವಿಸ್ಬೇಕಾಗಿತ್ತ? ಇದಿಷ್ಟು ವಿಚಾರ ಚೇತನ್ ಹಾಗೂ ಸಾರಾ ಗೋವಿಂದರ ಫೈಟಿನ ವಿಚಾರವಾಗಿ. ಇನ್ನು ಅನೇಕ ವಿಚಾರಗಳ ಬಗ್ಗೆ ವೀಕ್ಷಿಸ್ತಾ ಇರಿ ವಿಜಯವಾಹಿನಿ. ನಮಸ್ಕಾರ, ಧನ್ಯವಾದ.